ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸರಿ ಕವಿತಾ, ಹುಷಾರಾಗಿರು. ನಿನಗೆ ಏನು ಸಹಾಯ ಬೇಕಿದ್ರೂ ನನಗೆ ಫೋನ್ ಮಾಡು. ನಿನಗೆ ಯಾರೂ ಇಲ್ಲ ಎಂದು ತಿಳಿದುಕೊಳ್ಬೇಡ. ಈ ಹಣವನ್ನು ನಿನ್ನ ಖರ್ಚಿಗೆ ಇಟ್ಕೋ ಎಂದು ಅವರು ತಮ್ಮ ಹ್ಯಾಂಡ್ ಬ್ಯಾಗ್ನಿಂದ ಒಂದು ಕಟ್ಟು ಹಣವನ್ನು ತೆಗೆದು ಅವಳ ಕೈಗೆ ಕೊಟ್ಟರು. 1,00,000 ರೂಪಾಯಿ. ನನಗೆ ಯಾವುದಕ್ಕೆ ಅತ್ತೆ ಖರ್ಚಿಗೆ? ಅದೆಲ್ಲ ಬೇಡ. ಅಮ್ಮ ಅಪ್ಪ ಕೆಲಸ ಮಾಡ್ತಿದ್ದಾರೆ, ನಾನು ಕೂಡ ರಜೆಗೆ ಕೆಲಸಕ್ಕೆ ಹೋಗ್ತಿದ್ದೇನೆ. ಆಮೇಲೆ ಯಾರೋ ಒಬ್ಬ ಒಳ್ಳೆಯ ಮನುಷ್ಯ ಟ್ರಸ್ಟ್ ಮೂಲಕ ನನ್ನನ್ನು ಓದಿಸುತ್ತಿದ್ದಾರೆ. ಅದು ಸಾಕು ಅತ್ತೆ. ಈಗ ನೀವು ಈ ಹಣವನ್ನು ಕೊಟ್ಟು ಅದನ್ನು ನಾನು ತೆಗೆದುಕೊಂಡ್ರೆ ನಿಮ್ಮ ಮಗ ನನಗೆ ವಿಚ್ಛೇದನ ಕೊಟ್ಟಿದ್ದಾನೆ. ಈಗ ಇದು ಜೀವನ ನಾಶದಂತೆ ಆಗಿಬಿಡುತ್ತೆ. ನನಗೆ ಕಷ್ಟವಾಗುತ್ತದೆ. ಒಂದು ವೇಳೆ ನನಗೂ ಅವನಿಗೂ ವಿಚ್ಛೇದನ ಆಗದೇ ಇದ್ದಿದ್ರೆ ಹಕ್ಕಿನಿಂದ ನನಗೆ ಅದು ಬೇಕು ಇದು ಬೇಕು ಎಂದು ನಿಮ್ಮಿಂದ ಪಡೆದುಕೊಳ್ತಿದ್ದೆ. ಈಗ ನಮಗೆ ಯಾವುದೇ ಸಂಬಂಧ ಇಲ್ಲ ಎಂದಾಗಿದೆ. ಈಗ ಈ ಹಣವನ್ನು ತೆಗೆದುಕೊಂಡ್ರೆ ನನ್ನ ಮಗುವಿಗೆ ಬೆಲೆ ಕಟ್ಟದಂತೆ ಆಗುತ್ತೆ. ಪ್ಲೀಸ್ ಅತ್ತೆ, ನನ್ನನ್ನು ಧರ್ಮ ಸಂಕಟಕ್ಕೆ ಸಿಲುಕಿಸ್ಬೇಡಿ ಎಂದು ಹೇಳಿದ್ಲು. ನಿನ್ನ ಒಳ್ಳೆಯ ಮನಸ್ಸಿಗೆ ಖಂಡಿತ ನೀನು ಚೆನ್ನಾಗಿರ್ತೀಯ ಕವಿತಾ. ಬೇಗನೆ ಅವನು ನಿನ್ನನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋ ಏನು ದೇವರು ನಿಮ್ಮಿಬ್ಬರನ್ನ ದಿನವೂ ಮುಖಾಮುಖಿ ಮಾಡ್ತಿದ್ದಾನೆ. ಹೇಗಾದರೂ ಅವನ ಮನಸ್ಸು ಬದಲಾಯಿಸಿದ್ರೆ ಸಾಕು. ಸರಿ, ನೀನು ನನ್ನನ್ನು ಪರಕೀಯಳು ಎಂದು ಯೋಚಿಸ್ಬೇಡ. ನಿನ್ನ ಅಮ್ಮನಂತೆ ಭಾವಿಸು. ನಿನಗೆ ಏನು ಸಹಾಯ ಬೇಕಿದ್ರೂ ನನ್ನನ್ನು ಕೇಳು ಎಂದು ಈಗ ಅವಳಿಗಾಗಿಯೇ ತಂದಿದ್ದ ಹಣ್ಣುಗಳು, ಸಿಹಿ ತಿಂಡಿಗಳು, ತರಕಾರಿ ಎಂದು 2 ಬ್ಯಾಗ್ಗಳಲ್ಲಿ ಇರುವುದನ್ನು ತೆಗೆದು ಅವಳಿಗೆ ಕೊಟ್ಟರು ಶಾರದಾ. ಅದನ್ನು ತೆಗೆದುಕೊಳ್ಳಲು ತಡವರಿಸಿದ್ಲು. ಇಲ್ಲ ಅತ್ತೆ, ಅದು ಬೇಡ ಎಂದು ಹಿಂಜರಿದಳು. ಇಲ್ಲಿ ನೋಡು ಕವಿತಾ, ಇದು ನಿನಗೆ ಮಾತ್ರವಲ್ಲ, ನನ್ನ ಮೊಮ್ಮಗ ಅಥವಾ ಮೊಮ್ಮಗಳಿಗೆ ಅವರಿಗೂ ಸೇರಿ ಬೇಡ ಎನ್ನದೆ ತೆಗೆದುಕೋ. ಇದನ್ನು ತೆಗೆದುಕೊಳ್ಳದಿದ್ದರೆ ನನ್ನ ಮನಸ್ಸು ತಡೆಯೋದಿಲ್ಲ. ಈ ಹಕ್ಕು ಕೂಡ ನಮಗಿಲ್ವಾ ಎಂದು ಹೇಳಿದ್ರು. ಈಗ ಕಣ್ಣುಗಳಲ್ಲಿ ಕಣ್ಣೀರಿನೊಂದಿಗೆ ಆ 2 ಬ್ಯಾಗ್ಗಳನ್ನು ಪಡ್ಕೊಂಡ್ಲು ಕವಿತಾ. ಸರಿಯಮ್ಮ, ನಾನು ಹೋಗಿ ಬರ್ತೀನಿ. ಮುಂದಿನ ವಾರ ನಿಮ್ಮ ಮದುವೆಯ ದಿನ. ನೀನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡು. ಖಂಡಿತ ಮುಂದಿನ ವರ್ಷ ನೀನು ಅವನು ಒಂದಾಗ್ತೀರಾ. ಇಲ್ಲಿ ನೋಡು ಕವಿತಾ, ನಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗ್ಬಾ ಎಂದರು ಶಾರದಾ. ಬಾಯಿ ತೆಗೆದು ಉತ್ತರ ಹೇಳಲಿಲ್ಲ, ತಲೆಯನ್ನು ಮಾತ್ರ ಆಡಿಸಿದ್ಲು. ನಾನು ಹೋಗಿ ಬರುತ್ತೇನೆ ಎಂದು ಹೇಳಿ ಶಾರದಾ ಈಗ ತಮ್ಮ ಕಾರಿನಲ್ಲಿ ಹತ್ತಿ ಹೊರಟರು. ಅವರು ಹೋದ ನಂತರ ಮತ್ತೆ ಕೆಲಸಕ್ಕೆ ಹೋದಳು ಕವಿತಾ. 2 ದಿನಗಳಾದರೂ ಕಲ್ಯಾಣ್ ಬಂದು ನೋಡಲೇ ಇಲ್ಲ. ಆ ಚಿಂತೆ ಕಾವೇರಿಯ ಮನಸ್ಸಿನಿಂದ ಹೋಗಲೇ ಇಲ್ಲ. ಕಾವೇರಿ, ನೀನು ಸರಿಯಾಗಿ ತಿನ್ನದೆ ಹೀಗೆ ಇದ್ದರೆ ಮೈ ತುಂಬ ವೀಕ್ ಆಗಿಬಿಡುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊ. ಅಮ್ಮ, ಊಟ ಮಾಡು ಎಂದು ಊಟದ ತಟ್ಟೆಯನ್ನು ತಂದು ಕಾವೇರಿ ಕೊಟ್ಲು. ಕಾವೇರಿ, ಅಮ್ಮ ನನಗೆ ಬೇಡ ಅಮ್ಮ ಎಂದಳು. ಹಾಗೆ ಹೇಳಬೇಡ ಕಾವೇರಿ. ಅಳಿಯನಿಗೆ ನಿನ್ನ ಮೇಲಿರುವ ಕೋಪ ಸರಿಯಾಗಿ ಹೋಗುತ್ತೆ. ನೀನು ಅದನ್ನೇ ಯೋಚಿಸಿ ಈಗ ಊಟ ಮಾಡದೆ ಮೈ ಕೆಡಿಸಿಕೊಳ್ಬೇಡ. ಈಗಾಗಲೇ ಇನ್ನು 2 ದಿನಗಳಲ್ಲಿ ಕಾಲೇಜ್ ಇದೆ. ಅವರು ನನ್ನನ್ನು ಕರೆಯದೆ ನಾನು ಹೇಗೆ ಕೊಯಮತ್ತೂರಿಗೆ ಹೋಗಲು ಸಾಧ್ಯ? ಕಾಲೇಜಿಗೆ ಹೋಗಲು ಸಾಧ್ಯ ಹೇಳು? ನನಗೆ ತುಂಬ ಕಷ್ಟವಾಗ್ತಿದೆ ಎಂದಳು. ಏನು ಕಾವೇರಿ ಮಾತನಾಡ್ತಿದ್ಯಾ ನೀನು? ನಿನ್ನ ಕೈಗೆ ಕಟ್ಟು ಹಾಕಿದ್ದಾರೆ. ಕಟ್ಟು ಬಿಚ್ಚಲು ಇನ್ನೂ 15 ದಿನಗಳು ಬೇಕು. ಅಷ್ಟೇ ಅಲ್ಲದೆ ನಿನಗೆ ಗರ್ಭಪಾತ ಆಗಿರುವುದರಿಂದ ಮೈ ತುಂಬ ವೀಕ್ ಆಗಿದೆ. ನಿನ್ನಿಂದ ಏನು ಸರಿಯಾಗಿ ಮಾಡಲು ಸಾಧ್ಯವಿಲ್ಲ. ಈ ಪರಿಸ್ಥಿತಿಯಲ್ಲಿ ನೀನು ಹೇಗೆ ಕಾಲೇಜಿಗೆ ಹೋಗಲು ಸಾಧ್ಯ? ನಿನಗೆ ಕನಿಷ್ಠ 10 ದಿನಗಳಾದರೂ ವಿಶ್ರಾಂತಿ ಬೇಕು ಎಂದು ಅವಳ ಅಮ್ಮ ಹೇಳಿದ್ರು. ಮನಸ್ಸು ತುಂಬ ನೋಯುತ್ತಿದೆ ಅಮ್ಮ. ಆ ಮಗುವನ್ನು ನಾನು ಬೇಕೆಂದು ಗರ್ಭಪಾತ ಮಾಡಿಸುತ್ತೀನಾ? ಆದರೆ ನನ್ನ ಗಂಡ ಅದನ್ನು ನಂಬಿಬಿಟ್ರಲ್ಲಮ್ಮ. ನನ್ನನ್ನು ತಪ್ಪಾಗಿ ತಿಳಿದುಕೊಂಡ್ರು. ನಾನು ಒಬ್ಬ ಕೊಲೆಗಾತಿ ಎಂದು ಅವರು ನಂಬಿದ್ದಾರೆ ಅಮ್ಮ. ಅದು ಹೇಗೆ ಅಮ್ಮ? ನನ್ನ ಓದಿಗಾಗಿ ಮಗುವನ್ನು ನಾನು ಕೊಲ್ತೀನಿ ಹೇಳು? ಅವರು ಹೇಗೆ ಅಮ್ಮ ನನ್ನನ್ನು ಶಂಕಿಸಿದ್ರು? ನನ್ನ ಮೇಲೆ ಪ್ರಾಣವನ್ನೇ ಇಟ್ಟಿದ್ರು. ನನ್ನನ್ನು ಅಷ್ಟೊಂದು ಸಲಹಿದ್ರು. ನನಗಾಗಿ ಮನೆಯನ್ನೇ ಖರೀದಿಸಿದ್ರು. ಹಾಗಿರುವಾಗ ಈ ಮಗು ಹೋಯಿತು ಎಂದು ನನ್ನ ಮೇಲೆ ಶಂಕಪಟ್ಟು ನನ್ನನ್ನು ನೋಡಲು ಕೂಡ ಬರಲಿಲ್ವಲ್ಲಮ್ಮ. ಅವರು ಒಂಟಿಯಾಗಿ ಏನು ಮಾಡ್ತಿದ್ದಾರೋ ನನಗೆ ಒಂದು ತಿಳಿಯುತ್ತಿಲ್ಲ ಎಂದು ಅತ್ತಳು ಕಾವೇರಿ. ಕಾವೇರಿ, ಅಳಿಯ ಮಾತ್ರ ನಿನ್ನ ಮೇಲೆ ಕೋಪದಲ್ಲಿದ್ದಾರೆ ಅಷ್ಟೇ. ನಿನಗೇನು ಕೋಪ? ನೀನು ಫೋನ್ ಮಾಡಿ ಮಾತಾಡು ಕಾವೇರಿ. ಫೋನ್ ಮಾಡಿ ಮಾತಾಡಿದ್ರೆ ಎಲ್ಲ ಸಮಸ್ಯೆ ಸರಿಯಾಗುತ್ತೆ ಎಂದರು ಅಮ್ಮ. ಅಮ್ಮ, ನನ್ನ ಫೋನ್ ಕೂಡ ನಾನು ಅಲ್ಲೇ ಇದೆ ಎಂದಳು. ನಾನು ಫೋನ್ ತರುತ್ತೇನೆ ಇರು ಎಂದು ಕಾವೇರಿಯ ಅಮ್ಮ ತಮ್ಮ ಫೋನ್ ತಂದು ಕೊಟ್ಟರು. ಈಗ ಕಲ್ಯಾಣ್ಗೆ ಫೋನ್ ಮಾಡಿದಳು ಕಾವೇರಿ. ಆಫೀಸ್ನಲ್ಲಿ ತನ್ನ ರೋಲಿಂಗ್ ಚೇರ್ನಲ್ಲಿ ಒರಗಿಕೊಂಡು ತನ್ನ ಹಣೆ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಚಿ ಕುಳಿತಿದ್ದ ಕಲ್ಯಾಣ್. ಆಗ ಫೋನ್ ಬರಲು ಆ ನಂಬರ್ ನೋಡ್ದ. ಅವನು ಅವಳ ಅಮ್ಮ ಅಪ್ಪನ ನಂಬರ್ ಸೇವ್ ಮಾಡಿ ಇಟ್ಟಿರಲಿಲ್ಲ. ಏನು ಹೊಸ ನಂಬರ್ ಆಗಿದೆಯಲ್ಲ,
ಎಂದು ಫೋನ್ ಅಟೆಂಡ್ ಮಾಡಿ ಕಿವಿಗೆ ಇಟ್ಕೊಂಡನು. ಹಲೋ ಎಂದಳು. ಏನ್ರಿ, ನಾನು ಕಾವೇರಿ ಮಾತಾಡುತ್ತಿದ್ದೇನೆ ಎಂದಳು ಬಳಲಿದ ಧ್ವನಿಯಲ್ಲಿ. ಆ ಧ್ವನಿಯನ್ನ ಕೇಳಿದವನು ತಕ್ಷಣವೇ ಫೋನ್ ಕಟ್ ಮಾಡಿದ. ಅವನು ಫೋನ್ ಇಟ್ಟ ತಕ್ಷಣ ಅವಳಿಗೆ ಅಳು ಹೆಚ್ಚಾಯಿತು. ಸ್ವಲ್ಪ ಸಮಯ ಅತ್ತವಳು ಇನ್ನೊಮ್ಮೆ ಪ್ರಯತ್ನಿಸಿ ನೋಡೋಣ ಎಂದು ಮತ್ತೆ ಫೋನ್ ಮಾಡಿದ್ಲು. 2-3 ಬಾರಿ ಅವನು ಕರೆಯನ್ನು ಸ್ವೀಕರಿಸಲೇ ಇಲ್ಲ. ಮತ್ತೆ ಮತ್ತೆ ಕಾವೇರಿ ಪ್ರಯತ್ನಿಸುತ್ತಲೇ ಇದ್ಲು. ಈಗ ಫೋನ್ ಎತ್ತಿದವನು, ಇನ್ಮೇಲೆ ನನಗೆ ಒಂದೇ ಒಂದು ಬಾರಿ ಈ ನಂಬರ್ನಿಂದ ಫೋನ್ ಬಂದರೆ ನೀನು ಬೇಡ, ನಿನ್ನನ್ನು ನೋಡಬಾರ್ದು ಎಂದು ಈಗ ಕೋಪದಲ್ಲಿ ದೂರ ಇದ್ದೇನೆ. ಇನ್ನು ಒಂದು ಬಾರಿ ಫೋನ್ ಮಾಡಿ ನನ್ನನ್ನು ಡಿಸ್ಟರ್ಬ್ ಮಾಡಬೇಕು ಎಂದು ಯೋಚಿಸಿದ್ರೆ ಅದರ ನಂತರ ನಿನಗೆ ವಿಚ್ಛೇದನದ ನೋಟಿಸ್ ಮಾತ್ರ ಬರುತ್ತೆ ಎಂದು ಹೇಳಿದವನು ಫೋನ್ ಇಡುವ ಮುನ್ನವೇ ಫೋನ್ ಕಟ್ ಮಾಡಿಬಿಟ್ಲು ಕಾವೇರಿ. 2 ದಿನಗಳು ಕಳೆದವು. ಅಂದು ರಜೆ ಮುಗಿದು ಕಾಲೇಜಿಗೆ ಹೋಗಬೇಕಿತ್ತು. ಆದರೆ ಕಾವೇರಿಗೆ ಏನು ಮಾಡಬೇಕೆಂದು ತೋಚುತ್ತಿರಲಿಲ್ಲ. 1 ವಾರದ ಬಿಡುವಿನ ನಂತರ ಕಾಲೇಜಿಗೆ ಹೋಗುವುದು ಕವಿತಾಗೆ ತಾನೇ ಕಷ್ಟವಾಗಿತ್ತು. ಸುಭಾಷ್ನನ್ನ ಎದುರಿಸಬೇಕಾಗಿ ಬರುತ್ತದೆ. ಇದಕ್ಕೂ ಮುಂಚೆ ಇದಕ್ಕಿದ್ದಂತೆ ಯಾವ ರೀತಿಯಲ್ಲೆಲ್ಲ ತನ್ನ ಮೇಲೆ ಕೋಪ ತೋರಿಸುತ್ತಾನೋ ಎಂಬ ಭಯ ಅವಳಲ್ಲಿತ್ತು. ಆ ಭಯದಲ್ಲೇ ಅವಳು ಮುಂಜಾನೆ ಎದ್ದು ತನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಕಾಲೇಜಿಗೆ ತಯಾರಾದ್ಲು. ಇನ್ನು 2 ಗಂಟೆಗಳಲ್ಲಿ ಕಾಲೇಜು ಪ್ರಾರಂಭವಾಗುತ್ತೆ. ಆದರೆ ಮನೆಯಲ್ಲಿ ಹೀಗೆ ಕೈ ಕಟ್ಕೊಂಡು ಏನು ಮಾಡಲು ಸಾಧ್ಯ? ನಾನು ಆಸೆಪಟ್ಟು ಓದು ಸಿಕ್ಕರೂ ತನ್ನಿಂದ ಓದಲು ಸಾಧ್ಯವಾಗ್ತಿಲ್ವಲ್ಲ ಎಂಬ ನೋವು ಮತ್ತು ವೇದನೆ ಕಾವೇರಿಯನ್ನ ಹೆಚ್ಚಾಗಿ ಬಾಧಿಸಿತು. ಕಲ್ಯಾಣ ಕೋಪ ಈಗ ತಣಿಸುವಂತೆ ಕಾಣ್ತಿರಲಿಲ್ಲ. ಏನು ಮಾಡುವುದೆಂದು ತಿಳಿಯುತ್ತಿಲ್ಲ. ನನ್ನಿಂದ ಓದಲು ಸಾಧ್ಯವಿಲ್ಲ. ಇದಕ್ಕಿಂತ ಮೇಲೆ ನನ್ನ ಕನಸು ಎಲ್ಲವೂ ಹೋಯಿತು. ನನ್ನ ಮಗುವಿನ ಜೊತೆಗೆ ಅದು ಕೂಡ ಕರಗಿ ಹೋಯಿತು ಎಂದು ನೆನೆದು ಅಳುತ್ತಾ ಮಂಚದ ಮೇಲೆ ಮಲಗಿದ್ದಳು ಕಾವೇರಿ. ಆಗ ಕಾರಿನ ಶಬ್ದ ಕೇಳಿಸಿತು. ಕಲ್ಯಾಣ್ ಬಂದೇನೋ ಎಂದು ಎದ್ದು ಬಾಗಿಲ ಬಳಿ ಓಡು ಬಂದ್ಲು. ಅಲ್ಲಿ ಕಲ್ಯಾಣ್ ಬರಲಿಲ್ಲ, ಪ್ರವೀಣ್ ಬಂದಿದ್ದ. ಪ್ರವೀಣನ್ನ ನೋಡಿದವಳು ಆಗ ಅವನ ಹತ್ರ ಬಂದ. ಇವಳು ಕೂಡ ಪ್ರವೀಣ್ ಹತ್ತಿರ ಹೋದವಳು, ಅತ್ತಿಗೆ, ನಿಮ್ಮನ್ನ ಅಣ್ಣ ಕೊಯಮತ್ತೂರಿನಲ್ಲಿ ಬಿಟ್ಟು ಬರಲು ಹೇಳಿದ್ರು, ಹೊರಡಿ ಎಂದು ಹೇಳಿದ. ಬಾವ, ನಾನು ಬೇಕು ಅಂತ ಮಾಡಲಿಲ್ಲ. ಆದರೆ ನಿಮ್ಮ ಅಣ್ಣ ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಮಾತಾಡ್ತಿದ್ದಾರೆ. ನನ್ನ ಮೇಲೆ ತುಂಬ ಕೋಪದಲ್ಲಿದ್ದಾರೆ. ಈಗ ಕೊಯಮತ್ತೂರಿಗೆ ನಾನು ಒಬ್ಬಳೇ ಹೋಗಿ ಏನು ಮಾಡಲಿ ಎಂದು ಹತ್ತುಬಿಟ್ಲು ಕಾವೇರಿ. ಅತ್ತಿಗೆ, ನೀವು ಚಿಂತೆ ಮಾಡಬೇಡಿ. ಇವತ್ತು ನಿಮಗೆ ಕಾಲೇಜು ಶುರುವಾಗುತ್ತೆ ಅಂತಾನೆ ಅಣ್ಣ ನಿಮ್ಮನ್ನು ಕರ್ಕೊಂಡೋಗಿ ಕೊಯಮತ್ತೂರಿನಲ್ಲಿ ಬಿಡಲು ಹೇಳಿದ್ದಾರೆ. ನೀವು ಹೊರಡಿ. ಖಂಡಿತವಾಗಿಯೂ ಅಣ್ಣ ಕೂಡ ಸಂಜೆ ಕೊಯಮತ್ತೂರಿಗೆ ಬರ್ತಾರೆ. ನಿಮ್ಮ ಸಮಸ್ಯೆಗಳೆಲ್ಲವೂ ಸರಿಯಾಗುತ್ತೆ ಎಂದು ಹೇಳಿದ. ಆ ನಂಬಿಕೆಯಲ್ಲಿ ಹೊರಟಳು ಕಾವೇರಿ. ಸ್ವಲ್ಪ ಸಮಯದಲ್ಲಿ ಸ್ನಾನ ಮಾಡಿ ತಯಾರಾಗಿ ಬಂದವಳು, ಅಪ್ಪ ಅಮ್ಮ ಹೋಗಿ ಬರ್ತೀನಿ ಎಂದು ಅವರಿಗೆ ಹೇಳಿ ಈಗ ಕಾರು ಹತ್ತಿದ್ಲು. ಆಗಲೇ ಅವಳ ಮೊಬೈಲ್ ಫೋನನ್ನು ಸಹ ಅವಳಿಗೆ ಕೊಟ್ಟನು ಪ್ರವೀಣ್. ಕಾವೇರಿಯು ಖಂಡಿತ ಕಲ್ಯಾಣ್ ಬಂದೇ ಬರ್ತಾನೆ ಎಂಬ ನಂಬಿಕೆಯಲ್ಲೇ ತನ್ನ ಕಣ್ಣುಗಳನ್ನು ಮುಚ್ಚಿ ಹಿಂದಿನ ಸೀಟಿನಲ್ಲಿ ಒರಗಿಕೊಂಡಿದ್ದಳು. ಅವಳ ಕಣ್ಣುಗಳಲ್ಲಿ ಮುಂದೆ ಪ್ರೀತಿಯಿಂದ ಕಾಳಜಿಯಿಂದ ಅವಳಲ್ಲಿ ಮಾತನಾಡುತ್ತಿದ್ದ ಕಲ್ಯಾಣ್ ಆ ಮುಖವೇ ಕಣ್ಣು ಮುಂದೆ ಬಂತು. ಕೆಲವು ಗಂಟೆಗಳಲ್ಲಿ ಕೊಯಮತ್ತೂರು ತಲುಪಿದ್ರು. ಕಾವೇರಿಯ ಬಳಿ ಅವನು ಕೀಲಿ ಕೈ ಕೊಟ್ಟಾಗ ಕಾವೇರಿಯು ಬಾಗಿಲು ತೆರೆದು ಒಳಗೆ ಹೋದ್ಲು. ಆಗ, ಅತ್ತಿಗೆ, ಇವತ್ತು ನೀವು ಕಾಲೇಜಿಗೆ ಹೋಗೋದು ಬೇಡ. ಇವತ್ತು ಒಂದು ದಿನ ವಿಶ್ರಾಂತಿ ತಗೊಂಡು ನಾಳೆ ಕಾಲೇಜಿಗೆ ಹೋಗಲು ಹೇಳಿದ್ದಾನೆ ಅಣ್ಣ. ಅದಕ್ಕೆ ಇವತ್ತು ಡ್ರೈವರ್ ಕೂಡ ಬರೋದಿಲ್ಲ ಎಂದು ಹೇಳಿದ ಪ್ರವೀಣ್. ಬಾವ, ನಿಮ್ಮ ಅಣ್ಣ ಖಂಡಿತ ಬರ್ತಾರಲ್ವಾ ಎಂದು ಹಿಂಜರಿಕೆಯಿಂದ ಕೇಳಿದ್ಲು ಕಾವೇರಿ. ಅತ್ತಿಗೆ, ಅಣ್ಣನಿಗೆ ನಿಮ್ಮ ಮೇಲಿರುವುದು ಕೋಪವಷ್ಟೇ, ದ್ವೇಷವಲ್ಲ. ಅವ್ರ ಕೋಪ ಕಡಿಮೆ ಆದ ತಕ್ಷಣ ಖಂಡಿತ ಬರ್ತಾರೆ. ಆದರೆ ಇವತ್ತು ಬರ್ತಾರೋ ಇಲ್ವೋ ತಿಳಿಯದು. ಸೆಕ್ಯೂರಿಟಿ ಹತ್ರ ಹೇಳಿ ಬರಲು ಹೇಳಿದ್ದಾರೆ. ಅವರ ಪತ್ನಿಯನ್ನ ಇವತ್ತು ರಾತ್ರಿ ನಿಮ್ಮ ಜೊತೆ ಮಲಗಿಕೊಳ್ಳಲು ಕೂಡ ಹೇಳಿದ್ದಾರೆ. ಹಾಗಾಗಿ ಇವತ್ತು ಬರುವ ಸಾಧ್ಯತೆ ಇಲ್ಲ ಅನಿಸುತ್ತೆ. ನೀವು ಬೇಸರ ಮಾಡ್ಕೊಳ್ಬೇಡಿ. ಅಣ್ಣ ಖಂಡಿತ ಮನಸ್ಸು ಬದಲಾಯಿಸುತ್ತಾರೆ ಎಂದು ಹೇಳಿದ ಪ್ರವೀಣ್. ಅವಳಿಗೆ ಮನಸ್ಸಿನಲ್ಲೆಲ್ಲ ವಿಪರೀತ ನೋವು. ಅಳುತ್ತಲೇ ತಲೆಯನ್ನು ಮಾತ್ರ ಆಡಿಸಿದಳು ಕಾವೇರಿ. ಈಗಾಗಲೇ ಕೆಂಪಾಗಿದ್ದ ಅವಳ ಮುಖ ಹತ್ತಿದ್ರಿಂದ ಇನ್ನಷ್ಟು ಕೆಂಪಾಗಿತ್ತು. ಅವಳನ್ನು ನೋಡಿದ್ರೆ ಪಾಪ ಎನ್ನಿಸುತ್ತಿತ್ತು ಪ್ರವೀಣ್ಗೆ. ಆದರೆ ತನ್ನ ಹೆಂಡತಿಯೇ ಹೀಗೆ ಮಾಡಿದ್ದು ಎಂಬುದು ಅವನಿಗೆ ಗೊತ್ತಿರಲಿಲ್ಲ. ಅತ್ತಿಗೆ, ನೀವು ಒಂದು 10 ನಿಮಿಷ ಕಾಯಿರಿ. ನಿಮಗೆ ಈಗ ಬೆಳಗಿನ ತಿಂಡಿ ತೆಗೆದುಕೊಂಡು ಬರುತ್ತೀನಿ. ಮಧ್ಯಾಹ್ನ ಸೆಕ್ಯೂರಿಟಿಯ ಪತ್ನಿ ಬರ್ತಾರಲ್ಲ, ನಿಮಗೆ ಬೇಕಾದ ಅಡುಗೆ ಮಾಡಿ ಕೊಡ್ತಾರೆ ಎಂದು ಹೇಳಿ ಹತ್ತಿರದಲ್ಲಿದ್ದ ಒಂದು ಉತ್ತಮ ದರ್ಜೆಯ ಸಸ್ಯಾಹಾರಿ ಹೋಟೆಲ್ಗೆ ಹೋಗಿ
ಅವಳಿಗೆ ಬೆಳಗಿನ ಉಪಹಾರವನ್ನು ತೆಗೆದುಕೊಂಡು ಬಂದು ಕೊಟ್ಟನು ಪ್ರವೀಣ್. ಅತ್ತಿಗೆ, ನೀವು ಬೇಸರ ಮಾಡ್ಕೊಳ್ಬೇಡಿ, ಎಲ್ಲವೂ ಸರಿಯಾಗುತ್ತೆ ಎಂದು ಸಮಾಧಾನ ಹೇಳಿ ನಾನು ಹೋಗಿ ಬರುತ್ತೇನೆ ಎಂದು ಹೊರಟು ಬಿಟ್ಟನು ಪ್ರವೀಣ್. ಕಾವೇರಿಗೆ ಬಲಗೈಗೆ ಕಟ್ಟು ಹಾಕಲಾಗಿತ್ತು. ಕುತ್ತಿಗೆಯಿಂದ ಬೆಂಬಲ ನೀಡುವಂತೆ ಅವಳಿಗೆ ಕೈಗೆ ಬೆಲ್ಟ್ ಹಾಕಲಾಗಿತ್ತು. ಅದರಿಂದ ಅವಳಿಗೆ ಅಡುಗೆ ಮಾಡಲು ಸಾಧ್ಯವಿಲ್ಲ, ಕೆಲಸ ಮಾಡಲು ಕೂಡ ಸಾಧ್ಯವಿಲ್ಲ ಎಂದು ಕಲ್ಯಾಣ್ಗೆ ಗೊತ್ತಿದ್ದೆ ಸೆಕ್ಯೂರಿಟಿಯ ಪತ್ನಿಯನ್ನ ಕೆಲಸಕ್ಕೆ ಬರಲು ಹೇಳಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದಳು ಕಾವೇರಿ. ಕಾಲೇಜ್ಗೆ ವೇಳೆಯಾಯಿತೆಂದು ಟೌನ್ ಬಸ್ನಿಂದ ಇಳಿದು ಕವಿತಾ ವೇಗವಾಗಿ ಗೇಟ್ ಒಳಗೆ ಬಂದಳು. ಯಾವಾಗಲೂ ಅವಳಿಗಿಂತ ಮುಂಚಿತವಾಗಿ ಬರುತ್ತಿದ್ದ ಕಾವೇರಿ ಅಲ್ಲಿಗೆ ಬಂದಿರಲಿಲ್ಲ. ಅದು ಅವಳಿಗೆ ತುಂಬ ಬೇಸರನೇ ಉಂಟು ಮಾಡಿತು. ಸರಿ, ಊರಿಗೋಗಿದ್ರಿಂದ ಬಹುಶಃ ತಡವಾಗಿ ಬರಬಹುದು ಎಂದು ಅಂದುಕೊಂಡು ಆಗಲೂ ವೇಗವಾಗಿ ನಡ್ಕೊಂಡೇ ಹೋಗ್ತಾ ಇದ್ಲು. ಕಾಲೇಜಿನ ಬಾಗಿಲ ಬಳಿ ಹೋಗುವಾಗ ಕೈ ಕಟ್ಕೊಂಡು ಕಂಬಕ್ಕೆ ಹೊರಗೆ ನಿಂತು ಅಲ್ಲಿ ಬರುವ ವಿದ್ಯಾರ್ಥಿಗಳನ್ನು ಗಮನಿಸುತ್ತಿದ್ದ ಸುಭಾಷ್ ಆಗ ವೇಗವಾಗಿ ನಡೆದು ಬರುತ್ತಿದ್ದ ಕವಿತಾಳನ್ನು ನೋಡ್ದ. ಇವರೆಲ್ಲ ಡಾಕ್ಟರ್ ಆಗಿ ಏನು ಉದ್ಧಾರ ಮಾಡ್ತಾರೋ ಗೊತ್ತಿಲ್ಲ. ಹೊಟ್ಟೆಯಲ್ಲಿ ಮಗುವಿರುವಾಗ ಇಷ್ಟೊಂದು ವೇಗವಾಗಿ ನಡೆಯಬಾರದು ಎನ್ನುವ ಈ ಬೇಸಿಕ್ ಜ್ಞಾನ ಕೂಡ ಇವಳಿಗಿಲ್ವಾ ಎಂದು ಮನಸ್ಸಿನಲ್ಲಿ ಅವಳನ್ನು ಬೈದುಕೊಂಡು ಅವಳನ್ನು ನೋಡದಂತೆ ನಿಂತಿದ್ದ. ಅವಳು ತನ್ನ ಎದುರಿಗಿರುವ 6 ಅಡಿ ಮನುಷ್ಯನನ್ನ ನೆಟ್ಟಕ್ಕೆ ನೋಡದೆ ಒಳಗೆ ಹೊರಟು ಹೋದ್ಲು. ಎಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ರು. ಆದರೂ ಕಾವೇರಿ ಬರಲಿಲ್ವಲ್ಲ ಎಂದು ಕವಿತಾಗೆ ಬೇಸರವೇ ಇತ್ತು. ಪ್ರಿನ್ಸಿಪಾಲ್ ಕೋಣೆಗೆ ಹೋಗಿದ್ದ ಸುಭಾಷ್ ಸ್ವಲ್ಪ ಸಮಯದಲ್ಲಿ ತರಗತಿಗೆ ಸುಭಾಷ್ ಬಂದ. ಎಲ್ಲರೂ ಎದ್ದು ಗುಡ್ ಮಾರ್ನಿಂಗ್ ಸರ್ ಎಂದರು. ಕವಿತಾ ಕೂಡ ಎಲ್ಲರೊಂದಿಗೆ ಸೇರಿ ಗುಡ್ ಮಾರ್ನಿಂಗ್ ಸರ್ ಎಂದು ಹೇಳಿದ್ದಳು. ಎಲ್ಲರಿಗೂ ಒಮ್ಮೆ ಅವನು ಗುಡ್ ಮಾರ್ನಿಂಗ್ ಎಂದು ಹೇಳಿ ಈಗ ಹಾಜರಾತಿ ತೆಗೆದುಕೊಂಡು ಆಗ ಕಾವೇರಿ ಬಂದಿರಲಿಲ್ಲ. ಆದರೆ ಪ್ರಿನ್ಸಿಪಾಲ್ ಈಗಾಗಲೇ ಅವಳ ರಜೆಯ ಬಗ್ಗೆ ಸುಭಾಷ್ಗೆ ಹೇಳಿದ್ರಿಂದ ಕಾವೇರಿಗೆ ಆಬ್ಸೆಂಟ್ ಹಾಕಿ ಕವಿತಾ ಹೆಸರನ್ನ ಕೂಗದೆ ಅವಳ ಹೆಸರನ್ನ ಪ್ರೆಸೆಂಟ್ ಹಾಕಿಬಿಟ್ಟ. ಏನು, ನನ್ನ ಹೆಸರು ಮಾತ್ರ ಕರೀಲಿಲ್ಲ, ಒಂದು ವೇಳೆ ಆಬ್ಸೆಂಟ್ ಹಾಕ್ಬಿಡ್ತಾರೇನೋ, ಸರಿ ಏನು ಮಾಡೋದು, ಕೇಳಿದ್ರೆ ಬೈತಾರೆ ಎಂದು ಸುಮ್ಮನೆ ಕುಳಿತುಕೊಂಡಳು ಕವಿತಾ. ಸ್ವಲ್ಪ ಸಮಯದಲ್ಲಿ ಪಾಠ ಪ್ರಾರಂಭವಾಯಿತು. ಕವಿತಾ ಕೂಡ ಪಾಠವನ್ನು ಗಮನಿಸುತ್ತಾ ಅವನು ಹೇಳುವುದನ್ನೆಲ್ಲ ಕೇಳಿಸಿಕೊಳ್ತಾ ಇದ್ಲು. ಎಲ್ಲರಿಗೂ ಅವನು ಪ್ರಶ್ನೆ ಕೇಳಲು ಅವರು ಉತ್ತರ ನೀಡ್ತಾ ಇದ್ರು. ಕೆಲವು ಜನ ತಪ್ಪಾದ ಉತ್ತರ ನೀಡಿ ಅವನಿಂದ ಬೈಗುಳ ತಿಂದು ಕುಳಿತುಕೊಂಡ್ರು. ಈಗ ಕವಿತಾಳಿಗೂ ಪ್ರಶ್ನೆ ಕೇಳ್ದ. ಆತಂಕವಾದರೂ ಸರಿಯಾಗಿಯೇ ಉತ್ತರ ನೀಡಿದಳು. ಅವಳು ಕನ್ನಡ ಮಾಧ್ಯಮದಲ್ಲಿ +2 ಓದಿ 1 ವರ್ಷ ಕಾಲೇಜಿಗೆ ಹೋಗಲಿಲ್ಲ. ಮದುವೆ ಅದು ಇದು ಎಂದು ಸಿಲುಕಿ 1 ವರ್ಷ ನಂತರ ಈಗ ವೈದ್ಯಕೀಯ ಕಾಲೇಜಿಗೆ ಸೇರಿದ್ದಾಳೆ. ಅವಳಿಗೆ ಇಂಗ್ಲಿಷ್ ಅಷ್ಟಾಗಿ ಬರ್ತಾ ಇರಲಿಲ್ಲ. ಆದರೂ ಅಲ್ಲಿ ಕೇಳಲಾಗುವ ಪ್ರಶ್ನೆಗಳೆಲ್ಲವೂ ಇಂಗ್ಲಿಷ್ನಲ್ಲೇ ಇದ್ದವು. ಈಗ ಹೇಗೋ ಒಂದು ರೀತಿಯಲ್ಲಿ ತಡವರಿಸುತ್ತಾ ಅವಳು ಉತ್ತರವನ್ನು ಹೇಳಿದ್ಲು. ಅಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿ ಬಂದಿದ್ದ ವಿದ್ಯಾರ್ಥಿಗಳು ಅವಳನ್ನು ಗೇಲಿ ಮಾಡಿ ನಗ್ತಾ ಇದ್ರು. ಅವಳಿಗೆ ತುಂಬ ಅವಮಾನವೆನಿಸಿತು. ಶಟ್ ಅಪ್ ಎಂದು ಗದರಿಸಿದ ಸುಭಾಷ್. ಈಗ ಎಲ್ಲರೂ ಸುಮ್ಮನಾದ್ರು. ನೀವೆಲ್ಲರೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿ ಬಂದಿದ್ದೀರಿ. ನಾನು ಇಂಗ್ಲಿಷ್ನಲ್ಲಿ ಪ್ರಶ್ನೆ ಕೇಳಿದೆ. ನಿಮ್ಮಲ್ಲಿ ಕೆಲವು ಜನ ಉತ್ತರ ಹೇಳಿದ್ರಿ, ಕೆಲವರಿಂದ ಸಾಧ್ಯವಾಗಲಿಲ್ಲ. ಆದರೆ ಈ ಹುಡುಗಿ ಕನ್ನಡ ಮಾಧ್ಯಮ, ಇಷ್ಟಕ್ಕೂ +2 ಮುಗಿಸಿ 1 ಇಯರ್ ಆದಮೇಲೆ ಇಲ್ಲಿ ಬಂದು ಕಾಲೇಜಿಗೆ ಜಾಯಿನ್ ಆಗಿರೋದು. ಆದರೂ ಪ್ರಯತ್ನಪಟ್ಟು ಹೇಗೋ ತಡವರಿಸಿದ್ರು ಇಂಗ್ಲಿಷ್ನಲ್ಲಿ ಅವಳಿಂದ ಸಾಧ್ಯವಾದಷ್ಟು ಸರಿಯಾಗಿಯೇ ಉತ್ತರ ಹೇಳಿದ್ದಾಳೆ. ಅವಳನ್ನು ಪ್ರೋತ್ಸಾಹಿಸಲು ಆಗದಿದ್ರೂ ಯಾರೂ ಕಿಚಾಯಿಸಿ ನಗಬೇಡಿ ಎಂದು ಖಡಕ್ಕಾಗಿ ಹೇಳಿದ ಸುಭಾಷ್. ಆಗ ಅವಳನ್ನು ಗೇಲಿ ಮಾಡಿದ ಸಹಪಾಠಿಗಳು ಸಾರಿ ಕವಿತಾ, ಸಾರಿ ಸಾರಿ ಎಂದು ಒಬ್ಬೊಬ್ಬರಾಗಿ ಅವಳಲ್ಲಿ ಕ್ಷಮೆ ಕೇಳಿದ್ರು. ಪರವಾಗಿಲ್ಲ ಎಂದು ಹೇಳಿ ಕುಳಿತುಕೊಂಡಳು ಕವಿತಾ. ಮತ್ತೆ ಅವನು ಪಾಠವನ್ನು ಮುಂದುವರಿಸಿದ. ಮಧ್ಯಾಹ್ನದ ಊಟದ ಸಮಯವಾಯಿತು. ಯಾವಾಗಲೂ ಇರುವಂತೆ ಎಲ್ಲರೂ ಹೋದರು. ಕಾವೇರಿ ಇಲ್ಲದೆ ಕವಿತಾಗೆ ಕ್ಯಾಂಟೀನ್ಗೆ ಹೋಗಲು ಮನಸ್ಸಿರಲಿಲ್ಲ. ಕಾವೇರಿ ಮಾತ್ರ ಅವಳಿಗೆ ಸ್ನೇಹಿತೆಯಾಗಿ ಸಿಕ್ಕಿದ್ಲು. ಬೇರೆ ಯಾರೂ ಅವಳಿಗೆ ಅಲ್ಲಿ ಪರಿಚಯವಿರಲಿಲ್ಲ. ಒಬ್ಬಳೇ ಹೇಗೆ ಹೋಗೋದು ಎಂದು ಯೋಚಿಸುತ್ತಾ ತರಗತಿಯಲ್ಲೇ ಕುಳಿತಿದ್ದಳು. ಸ್ವಲ್ಪ ಸಮಯದಲ್ಲೇ ಹಗುರವಾಗಿ ತಲೆ ಸುತ್ತು ಬಂತು. ಆ ಟೇಬಲ್ ಮೇಲೆಯೇ ತಲೆ ಇಟ್ಟು ಮಲಗಿಬಿಟ್ಲು ಕವಿತಾ. ಕ್ಯಾಂಟೀನ್ಗೆ ಹೋದ ಸುಭಾಷ್ ಅವನಿಗೆ ಮಧ್ಯಾಹ್ನದ ಊಟ ಬರಲು ಅವನು ಮತ್ತು ಅವನ ಸ್ನೇಹಿತ ಶಶಿ ಯಾವಾಗಲೂ ಮುಂಚಿನಂತೆ ಬಾಳೆ ಎಲೆಯಲ್ಲಿ ಅಡುಗೆಗಳನ್ನು ಬಡಿಸ್ಕೊಂಡು ತಿಂತಾ ಇದ್ರು. ಆಗಲೇ ಗಮನಿಸಿದ್ದು ಶಶಿ. ಏನು ಸುಭಾಷ್, ಸಿಸ್ಟರ್ ಕಾಣಿಸುತ್ತಿಲ್ಲ, ಅವರು ಲಂಚ್ ತಂದಿಲ್ವಾ ಎಂದು ಸುಭಾಷ್ ಬಳಿ ಕೇಳಿದ. ಆಗಲೇ ಸುಭಾಷ್ ಕೂಡ ತಿರುಗಿ ನೋಡ್ದ. ಅಲ್ಲಿದ್ದ ಯಾವ ಟೇಬಲ್ನಲ್ಲೂ ಕವಿತಾ ಇರಲಿಲ್ಲ.
ಇವತ್ತು ಅವಳ ಗೆಳತಿ ಬರ್ಲಿಲ್ವಲ್ಲ, ಅದಕ್ಕೆ ಕಂಪನಿ ನೀಡಲು ಯಾರೂ ಇಲ್ಲವೆಂದು ಬರ್ಲಿಲ್ಲ ಅನ್ಸುತ್ತೆ ಎಂದು ಹೇಳಿ ತಿನ್ನುತ್ತಿದ್ದ ಸುಭಾಷ್. ಮಚ್ಚ, ನಾನು ಹೀಗೆ ಹೇಳುತ್ತಿದ್ದೇನೆ ಎಂದು ತಪ್ಪಾಗಿ ಭಾವಿಸ್ಬೇಡ ಕಣೋ. ಮುಂಚೆ ಹೇಗೋ, ಆದರೆ ಈಗ ಅವರು ಗರ್ಭಿಣಿಯಾಗಿದ್ದಾರೆ. ನಿನ್ನ ವೈಫ್ ತಾನೇ, ಸ್ವಲ್ಪ ಪ್ರೀತಿಯಿಂದ ಇರಬಹುದು ಅಲ್ವಾ, ಅವರನ್ನು ಸ್ವೀಕರಿಸಬಹುದು ಅಲ್ವಾ, ಒಟ್ಟಿಗೆ ಸೇರಿ ಬಾಳ್ಬೋದು ಕಣೋ ಎಂದು ಅವನು ಸಲಹೆಗಳನ್ನು ನೀಡುತ್ತಾ ಹೋದ. ಉರಿ ಕಾರುವ ಕಣ್ಣುಗಳಿಂದ ಶಶಿಯನ್ನ ನೋಡಿದ ಸುಭಾಷ್. ಅವನ ನೋಟವನ್ನ ಅರ್ಥೈಸಿಕೊಂಡವನು, ಸಾರಿ ಮಚ್ಚ, ಊಟದ ಸಮಯದಲ್ಲಿ ನಾನು ಮಾತನಾಡುವುದು ತಪ್ಪೆ. ನೀನ್ ತಿನ್ನು, ನಾನು ತಿನ್ನುತ್ತೇನೆ. ನಮ್ಮ ಹೊಟ್ಟೆಯನ್ನ ಮೊದಲು ತುಂಬಿಸಿಕೊಳ್ಬೇಕು, ಯಾಕಂದ್ರೆ ನಾವೇ ತಾನೇ ಗರ್ಭಿಣಿಯಾಗಿದ್ದೇವಲ್ಲ ಎಂದು ಗೇಲಿ ಮಾಡುತ್ತಾ ಅವನು ತಿನ್ನುತ್ತಿದ್ದ. ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡು ತಿನ್ನೋ, ಇಲ್ದಿದ್ರೆ ನಾಳೆಯಿಂದ ಈ ಊಟ ನಿನ್ಗೆ ಕಟ್. ನನ್ಗೆ ಮಾತ್ರವೇ ಲಂಚ್ ಬರುತ್ತೆ ಎಂದು ಸುಭಾಷ್ ಹೇಳ್ದ. ಅಯ್ಯೋ ಅಯ್ಯೋ ಮಚ್ಚ, ಹಾಗೆಲ್ಲ ಮಾಡಬೇಡ. ಈ ಒಂದು ಹೊತ್ತು ಮಾತ್ರ ಬಾಯಿಗೆ ರುಚಿಯಾಗಿ ಚೆನ್ನಾಗಿ ತಿನ್ನುತ್ತಿದ್ದೇನೆ. ಇದು ಇಲ್ಲವೆಂದ್ರೆ ನೋಡು, ನನ್ನ ಹೆಂಡತಿ ಕೈಯಿಂದ ಉಪ್ಪು ಖಾರ ಇಲ್ಲದೆಯೇ ತಿನ್ನಬೇಕಾಗುತ್ತೆ. ಬೇಡ ಬೇಡ, ಇದೇ ಸಾಕು, ನಾನು ಏನು ಮಾತಾಡೋದಿಲ್ಲ ಕಣೋ ಎಂದು ತಿನ್ನಲು ಆರಂಭಿಸಿದ ಶಶಿ. ಈಗ ಎಲ್ಲರೂ ಊಟ ಮಾಡಿ ಹೋದ್ರು. ಊಟ ಮುಗಿಸಿದ ತಕ್ಷಣ ಅರ್ಧ ಗಂಟೆ ಸ್ಟಾಫ್ ರೂಮ್ನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಸುಭಾಷ್ ಈಗ ನೇರವಾಗಿ ಕ್ಲಾಸ್ ರೂಮ್ಗೆ ಹೋದ. ಕವಿತಾ ಅವಳ ಜಾಗದಲ್ಲೇ ಕುಳಿತು ಟೇಬಲ್ ಮೇಲೆ ತಲೆ ಇಟ್ಟು ತೂಕಡಿಸುತ್ತಾ ಮಲಗಿದ್ಲು. ಅವಳನ್ನ ನೋಡಿದ ಸುಭಾಷ್, ಲೇ ಮಗಳೇ, ಓದುವ ಜಾಗದಲ್ಲಿ ತೂಕಡಿಸುವುದನ್ನ ನೋಡು ಎಂದವನು ಈಗ ಹತ್ತಿರ ಹೋಗಿ ಆ ಟೇಬಲನ್ನು ಜೋರಾಗಿ ತಟ್ಟಿದ. ಗಾಬರಿಯಿಂದ ಕಣ್ಣು ಬಿಟ್ಟಳು ಕವಿತಾ. ಅವಳ ಹೃದಯವೆಲ್ಲ ದಡದಡ ಎಂದು ಹೊಡೆದುಕೊಳ್ಳಲು ಆತಂಕದಿಂದ ಅವನನ್ನ ನೋಡಿದ್ಲು. ಓದುವ ಜಾಗದಲ್ಲಿ ಮಲಗ್ತೀಯಲ್ಲ, ನಿನ್ಗೇನ್ ಜ್ಞಾನವೇ ಇಲ್ವಾ ಎಂದು ಈಗ ಅವಳಲ್ಲಿ ಕೋಪದಿಂದ ಮಾತಾಡ್ದ. ಸಾರಿ ಸರ್ ಎಂದಳು ಆತಂಕದಿಂದ. ಇನ್ನೊಮ್ಮೆ ಈ ರೀತಿ ನೋಡಿದೆ ಎಂದ್ರೆ ಕ್ಲಾಸ್ನಿಂದ ಆಚೆಗೆ ಕಳಿಸ್ಬಿಡ್ತೀನಿ. ಲಂಚ್ ಟೈಮ್ನಲ್ಲಿ ಊಟಕ್ಕೆ ಹೋಗದೆ ಇಲ್ಲಿ ಏನು ಮಾಡ್ತಿದ್ದೀಯಾ ಎಂದು ಅವನು ವಿಚಾರಣೆ ಆರಂಭಿಸಿದ. ಇಲ್ಲ ಸರ್, ಈಗ ಈಗ ನಾನು ಹೋಗುತ್ತಿದ್ದೇನೆ ಎಂದು ವೇಗವಾಗಿ ಅವಳ ಟಿಫನ್ ಬಾಕ್ಸ್ ತೆಗೆದುಕೊಂಡು ಅವಳು ಹೊರಗಡೆ ಹೊರಟ್ಲು. ಡೆಸ್ಕ್ಗೆ ತಾಗಿ ಕೈಯಿಂದ ಕೆಳಗೆ ಬಿದ್ದುಬಿಡ್ತು ಅವಳ ಟಿಫನ್ ಬಾಕ್ಸು. ಅವಳು ತಂದಿದ್ದ ಮೊಸರನ್ನ ಅನ್ನ ಎಂದು ಹೇಳಲಾಗುವುದಿಲ್ಲ, ಗಂಜಿ ಅಂತಿತ್ತು. ಪೂರ್ತಿಯಾಗಿ ಅದು ಕೆಳಗೆ ಚೆಲ್ಲೋಯ್ತು. ಅದನ್ನ ನೋಡಿ ಸುಭಾಷ್ ಅವಳನ್ನ ಕೆಕ್ಕರಿಸಿ ನೋಡ್ತಾ ಇದ್ದ. ಈಗ ವೇಗವಾಗಿ ಕೆಳಗೆ ಕುಳಿತು ಆ ಗಂಜಿಯನ್ನೆಲ್ಲ ತೆಗೆದು ತನ್ನ ಬಾಕ್ಸ್ನಲ್ಲಿ ಹಾಕಿ ಹೊರಗೆ ಹೋಗಿ ಒಂದು ಮಾಪನ್ನ ನೀರಿನಲ್ಲಿ ನೆನೆಸ್ಕೊಂಡು ಬಂದು ಆ ಜಾಗವನ್ನು ಸ್ವಚ್ಛಗೊಳಿಸಿದ್ಲು. ಮತ್ತೆ ಹೊರಗೋಗಿ ಅದನ್ನು ತೊಳೆದು ಆ ಬಕೆಟ್ನಲ್ಲಿಟ್ಟು ತನ್ನ ಟಿಫನ್ ಬಾಕ್ಸನ್ನು ಸಹ ತೊಳೆದು ಒಳಗೆ ಬಂದು ಕುಳಿತಳು ಕವಿತಾ. ಅಲ್ಲಿ ನಡೆಯುತ್ತಿರುವುದೆಲ್ಲವನ್ನ ಅವನು ಟೇಬಲ್ ಮೇಲೆ ಕೈ ಕಟ್ಟು ನಿಂತು ನೋಡ್ತಾ ಇದ್ದ ಸುಭಾಷ್. ಅವಳು ಊಟ ಮಾಡಿಲ್ಲ ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತು. ಈಗ ಅವಳಲ್ಲಿ ಏನು ಮಾತನಾಡದೆ ಸ್ಟಾಫ್ ರೂಮ್ಗೆ ಹೊರಟೋದ. ಕವಿತಾಗೆ ಅಳು ಬಂದಿತು. ಇದ್ದ ಸ್ವಲ್ಪ ಅನ್ನವೂ ಹೋಯಿತು. ಹಸಿಯುತ್ತಿದೆ. ಇನ್ನು ಸಾಯಂಕಾಲದವರೆಗೆ ನಾನು ಏನು ಮಾಡಲಿ ಎಂದು ಯೋಚಿಸಿದವಳಿಗೆ ಅಳು ಬರಲಾರಂಭಿಸಿತು. ಆ ಸ್ವಲ್ಪ ಅನ್ನ ಸಿಗುವುದೇ ದೊಡ್ಡ ವಿಷಯ. ಆ ಅನ್ನಕ್ಕಾಗಿ ಎಷ್ಟು ಕಷ್ಟಪಡಬೇಕು, ಈಗ ಹಾಳಾಗೋಯ್ತಲ್ಲ ಎಂದು ಬೇಸರ ಪಟ್ಕೊಂಡು ಕುಳಿತಿದ್ಲು. ಆಗ ಒಳಗೆ ಬಂದ ಶಶಿ ಹೋಟೆಲ್ನಿಂದ ತಂದಿದ್ದ ಊಟದ ಕವರನ್ನು ಅವಳಿಗೆ ಕೊಟ್ಟ. ಸಿಸ್ಟರ್, ಪ್ರೆಗ್ನೆಂಟ್ ಆಗಿರುವಾಗ ಹೀಗೆ ಉಪವಾಸ ಇರಬಾರ್ದು. ನೀವು ಹೋಗಿ ಊಟ ಮಾಡಿ ಬನ್ನಿ, ಇನ್ನು ಲಂಚ್ ಟೈಮ್ ಮುಗಿಯಲು ಸಮಯವಿದೆ ಎಂದು ಹೇಳಿ ಅವಳಿಗೆ ಕೊಟ್ಟ. ಇಲ್ಲ ಅಣ್ಣ, ನನಗೇನು ಹಸಿಯುತ್ತಿಲ್ಲ, ಬೇಡ ಎಂದು ಅದನ್ನು ತೆಗೆದುಕೊಳ್ಳಲು ಹಿಂಜರಿದಳು. ನಾವೆಲ್ಲ ಕೊಟ್ರೆ ನೀನು ಹೇಗೆ ತಗೊಳ್ತೀರಾ ಅಮ್ಮ ಎಂದು ಅವನು ಕೊಂಚ ಬೇಸರದಿಂದ ಕೇಳ್ದ. ಅಯ್ಯೋ ಅಣ್ಣ, ಹಾಗೆಲ್ಲ ಏನೂ ಇಲ್ಲ ಎಂದವಳು ಈಗ ಆ ಲಂಚ್ ಕವರ್ ತೆಗೆದುಕೊಂಡು ಕ್ಯಾಂಟೀನ್ಗೆ ಹೋದಳು. ಉತ್ತಮ ದರ್ಜೆಯ ಸಸ್ಯಾಹಾರಿ ಹೋಟೆಲ್ನಿಂದ ಆ ಊಟವನ್ನು ತರಿಸಲಾಗಿತ್ತು. ಅವಳಿಗೆ ಮಾಂಸಾಹಾರ ಇಷ್ಟವಾಗುವುದಿಲ್ಲ ಎಂಬುದು ಸುಭಾಷ್ಗೂ ತಿಳಿದಿತ್ತು. ಆದರೆ ಇದು ಶಶಿ ತಂದಿದ್ದ, ಸುಭಾಷ್ ತಂದಿದ್ದ ಎಂದೆಲ್ಲ ಕವಿತಾ ಯೋಚಿಸಲೇ ಇಲ್ಲ. ಈಗ ಅವಳ ಹಸಿವಿಗೆ ಆ ಊಟವನ್ನು ಪೂರ್ತಿಯಾಗಿ ತಿಂದು ಮುಗಿಸಿದ್ಲು. ಸ್ಟಾಫ್ ರೂಮ್ಗೆ ಹೋದ ಶಶಿ, ನಿನ್ನನ್ನು ನನ್ನಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಮಚ್ಚ ಎಂದ. ನನ್ನನ್ನು ಅರ್ಥ ಮಾಡಿಕೊಳ್ಳಲು ನನ್ನ ಅನುವಿನಿಂದ ಮಾತ್ರವೇ ಸಾಧ್ಯ. ಅವಳನ್ನು ಹೊರತುಪಡಿಸಿ ಯಾರಿಂದಲೂ ನನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅರ್ಥವಾಗದ ಒಗೊಟಂತೆ ಮಾತನಾಡಿ ಅವನ ಕಣ್ಣುಗಳು ತೇವಗೊಂಡು ಅಲ್ಲಿಂದ 3ನೇ ವರ್ಷದ ವಿದ್ಯಾರ್ಥಿಗಳ ತರಗತಿಗೆ ತೆಗೆದುಕೊಳ್ಳಲು ಅವರ ಕ್ಲಾಸ್ ರೂಮ್ಗೆ ಹೊರಟು ಹೋದ ಸುಭಾಷ್. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.